ಬಾಯಲ್ಲಿ ನೀರು ಬರ್ತಾ ಉಂಟ. ನೋಡಿ ಡಿಫ್ರೆಂಟ್ ನೋಡಿ ಎರಡು. ನಿಮಗೆ ಎಲ್ಲರೂ ಇದರಲ್ಲಿ ಹನಿ ಇದೆ, ಕುಡ್ಲದಾಗ್ಲ ನಿಗ್ಲ ಇತ್ತಿನ ಈ ಸೀಲ್ ಮಾಡಿರ್ಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ದೇವಸ್ಯ ಫಾರ್ಮ್ ಹೌಸಲ್ಲಿ ಹನಿ ತೆಗೆಯುವ ಬಾಕ್ಸಲ್ಲಿ ಉಂಟು. ಸೊ ಅದನ್ನು ಹನಿ ಎಕ್ಸ್ಟ್ರಾಕ್ಟ್ ಮಾಡುವ, ನಿಮಗೆ ಫುಲ್ಲು ಹೇಗೆ ಹನಿ ತೆಗೆಯುವುದು ಅಂತ ರಾ ಆಗಿ ತೋರಿಸ್ತೇನೆ. ಹಾಗೆ ಲಾಸ್ಟ್ ಟೈಮ್ ಒಂದು ಕಾಡಲ್ಲಿ ಹೋಗಿ ತೆಗೆದಿದ್ದೇವೆ. ಸೊ ಇದು ನೋಡ್ತಿರ್ಬೋದು, ಇದು ನಮ್ಮ ತೋಟದಲ್ಲಿ ಒಂದು ಲೈನಲ್ಲಿ ಬಾಕ್ಸ್ ಇಟ್ಟಿದ್ದೇನೆ, ನೋಡ್ತಿರ್ಬೋದು. ಅದರಲ್ಲಿ ಒಂದು ಬಾಕ್ಸನ್ನು ಹನಿ ತೆಗೆಯುವುದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ. ಸೊ ಬನ್ನಿ, ಲೆಟ್ಸ್ ಗೋ. ಫಸ್ಟಿಗೆ ನಾವು ಉಂಟಲ್ಲ, ಇದು ಸ್ಮೋಕರನ್ನು ರೆಡಿ ಮಾಡಿಕೊಳ್ಳುವ, ಮತ್ತು ನಮ್ಮ ತೋಟದ ಕಡೆಗೆ ನಾವು ಹೊರಡುವ. ಫ್ರೆಂಡ್ಸ್, ಇದು ನಮ್ಮ ಮನೆಯ ತೋಟ. ಪ್ರತಿದಿನ ಇಲ್ಲಿ ನಾವು ನ್ಯಾಚುರಲ್ ಜೊತೆ ಲೈಫ್ ಎಂಜಾಯ್ ಮಾಡ್ತೇವೆ. ಬಟ್ ಇಲ್ಲಿ ಸ್ವಲ್ಪ ಸ್ಪೆಷಲ್ ಎಂತ ಗೊತ್ತುಂಟ, ಇವತ್ತು ನಾವು ನಮ್ಮ ಕೈಯಿಂದಲೇ ಹನಿ ತೆಗೆಯುವುದು. ಬನ್ನಿ ಫ್ರೆಂಡ್ಸ್. ಹನಿ ಬಾಕ್ಸನ್ನು ಫಸ್ಟಿಗೆ ಓಪನ್ ಮಾಡುವಾಗ 4 ಸಲ ಬಡೀರಿ, ಯಾಕೆಂದರೆ ನಾವು ಬಂದದ್ದು ಗೊತ್ತಾಗಬೇಕು. ಅದಕ್ಕೆ ಸಡನ್ನಾಗಿ ಓಪನ್ ಮಾಡಿದರೆ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ನ್ಯಾಚುರಲ್ನ ರೆಸ್ಪೆಕ್ಟ್ ಮಾಡಿದರೆ ಅದು ನಮಗೆ ಡಬಲ್ ಆಗಿ ರಿಟರ್ನ್ ಕೊಡ್ತದೆ. ಈ ನ್ಯಾಚುರಲ್ ವ್ಯೂಗಳನ್ನು ನೋಡ್ಲಿಕ್ಕೆ ಎಷ್ಟು ಚಂದ ಅಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಎಸ್ ಅಂತ. ಹನಿ ಬಾಕ್ಸನ್ನು ನೋಡ್ತಾನೆ ಟಾಪ್ ಬಾಟಮ್ನ ತೆಗಿಲಿಕ್ಕೇನೆ ಆಗ್ತಿಲ್ಲ. ಜೇನುನ ಒಂದು ಮಾತಾಡ್ತದಂತೆ, ನನ್ನನ್ನು ನೋಡಿ ನೀ ಕಲಿ, ನನ್ನಂತೆ ನಿತ್ಯ ನೀ ದುಡಿ. ಎಷ್ಟು ಮೀನಿಂಗ್ಫುಲ್ ಅಲ್ಲ ಇದು, ಕಮೆಂಟ್ ಮಾಡಿ. ಸೊ ನಾವು ಫುಲ್ ರೆಡಿ ಆದೆವು, ಗ್ಲೌಸ್, ಫೇಸ್ ನೆಟ್ ಎಲ್ಲ ಸೇಫ್ಟಿ ಆದೆವು. ಸೇಫ್ಟಿ ಫಸ್ಟ್ ಗುರು, ಹೀರೋ ಆಗಬೇಕಂದ್ರೆ ಕೇರ್ಫುಲ್ ಆಗಬೇಕಲ್ಲ. ಸೊ ಸೇಫ್ ಆಗಿ ತೆಗಿಯುವ, ಯಾಕೆಂದರೆ ನಾಳೆ ನನಗೆ ಕಾಲೇಜ್ ಹೋಗ್ಬೇಕು, ಮತ್ತು ಬುಕ್ಕ ಎಲ್ಲ ದಪ್ಪ ಆದರೆ ಅಂತ. ಸೊ ಇದೆಲ್ಲ ಹಾಕಿ ಒಂದು ಮಾಡ್ತಿರೋದು. ಗಾಯ್ಸ್ ನೋಡಿ, ಗಟ್ಟಿಯಾಗಿದೆ. ಫೈನಲಿ ನಾನು ಹನಿ ಫ್ರೇಮ್ನ ತೆಗೆದು ನೋಡಿ. ಅಯ್ಯೋ, ನನಗೆ ನೋಡಿ ಶಾಕ್ ಆಯಿತು. ಗೋಲ್ಡನ್ ಹನಿ ಫುಲ್ ಶೈನ್ ಆಗಿ ಕಾಣ್ತಾ ಇತ್ತು. ಫುಲ್ ಮಾಡಿ ಇಲ್ಲಿ ಕೂಡ ಕಟ್ಟಿದೆ, ನೋಡ್ತಾ ಇರ್ಬೋದು ಗಾಯ್ಸ್, ಎಂತ ಪ್ಯೂರ್ ಹನಿ ನೋಡಿ. ಹನಿ ಉಂಟಲ್ಲ, ನಿಧಾನವಾಗಿ ಫ್ರೇಮ್ನಿಂದ ಹರಿತಿತ್ತಾಯ್ತಾ. ಆಗ ಉಂಟಲ್ಲ, ಸಣ್ಣದು ಲೈಟ್ ಉಂಟಲ್ಲ, ಸ್ಟ್ರೈಟ್ ಅದಕ್ಕೇನೆ ಹನಿ ಕೋಂಬಿಗೆನೆ ಬೀಳ್ತಿತ್ತು. ಹನಿ ಕೋಂಬ್ ಉಂಟಲ್ಲ, ಫುಲ್ ಗೋಲ್ಡ್ ಥರ ಶೈನ್ ಆಗ್ತಿತ್ತು. ಸೊ ನೋಡ್ತಾ ಇರ್ಬೋದು, ಇದು ಯಾಕೆ ಕಟ್ಟಿದೆ ಅಂದರೆ ಇಂಥದ್ದು ಇನ್ನೊಂದು ಇಡಬೇಕಿತ್ತು. ಸೊ ಆಗ ಸರಿ ಆಗ್ತಿತ್ತು. ಸೊ ನಾನು ಒಂದೇ ಇಟ್ಟದು. ಸೊ ಅದಕ್ಕೆ ನೋಡಿ, ಜಾಗ ಇಲ್ಲ ಅಂತ ಇಲ್ಲಿ ಕಟ್ಟಿದೆ. ನೋಡಿ ಹನಿ ನೋಡಿ ಹೇಗುಂಟುಂದ, ಪ್ಯೂರ್ ನೋಡಿ. ಡೈಲಿ ನೋಡ್ತಾ ಇದ್ದೆವು, ಈ ಜೇನು ನೊಣಗಳು ಉಂಟಲ್ಲ ಫುಲ್ ಬ್ಯುಸಿ ಆಗಿದೆ. ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ವರ್ಕ್ ಮಾಡ್ತಾನೇ ಇರ್ತದೆ. ಬಟ್ ಅದೊಂದು ಡೆಡಿಕೇಶನ್ ಇರ್ತದಲ್ಲ ಅದಕ್ಕೆ. ಸೊ ಅದಕ್ಕೆ ನಿಜವಾಗ್ಲೂ ರೆಸ್ಪೆಕ್ಟ್ ಕೊಡಬೇಕು ನಾವು. ಸೊ ಈಗೆಲ್ಲ ಇಡುದು ಬೇಡ, ಸ್ಟ್ಯಾಂಡ್ ಮೇಲೆ ಇಡುವ, ಯಾಕೆಂದರೆ ಇರುವೆ ಎಲ್ಲ ಬಂದು ಜೇನೆಲ್ಲ ಕುಡಿತದೆ. ಆಲ್ಮೋಸ್ಟ್ ಎಲ್ಲ ಇರುವೆ ಬಂದಿದೆ ನೋಡಿ, ಸ್ವಲ್ಪ ಕ್ಲೀನ್ ಮಾಡಿಕೊಳ್ಳುವ. ಸೊ ಜೇನು ಇದರಲ್ಲಿ ಉಂಟಲ್ಲ ತುಂಬ ಆಗಿದೆ, ಮೇ ಬಿ ಎರಡೆರಡು ಇಡಬೇಕಿತ್ತು. ಸೂಪರ್. ಸೊ ನಿಮಗೆ ಯಾಕೆಂದರೆ ತೋರಿಸಿದಂದರೆ ಇದರಲ್ಲಿ ತುಂಬ ಜೇನು ಉಂಟಲ್ಲ, ಸೊ ಅದಕ್ಕೆ ನಾನು ಈ ಬಾಕ್ಸನ್ನೇ ತೋರಿಸಿದೆ. ಯಾಕೆಂದರೆ ಇದರಲ್ಲಿ ಇದೆ ನೋಡಿ, ಇದರಲ್ಲಿ ಕೂಡ ಆಗಿದೆ. ಸೊ ಸ್ಲೋಲಿ ಆಗಿ ತೆಗೆಯುವ ನೋಡಿ, ಕಟ್ ಮಾಡಬೇಕಿದೆ. ಬಾಯಲ್ಲಿ ನೀರು ಬರ್ತಾ ಉಂಟಾ? ಬಾಯಲ್ಲಿ ನೋಡು, ಹರಿತಾ ಉಂಟು, ಸವಿ ತುಪ್ಪ ನೋಡಿ. ಬನ್ನಿ ಇಲ್ಲಿ ನೋಡಿ. ಸೊ ಸ್ಲೋಲಿ ಎಲ್ಲ ಕಟ್ ಮಾಡಿ ತೆಗೆಯುವ ನೋಡಿ. ಸೊ ಈ ರೀತಿ ಕಟ್ ಮಾಡಿ ತೆಗಿಬೇಕು. ಸೊ ಪ್ಯೂರ್ ಹನಿ ನೋಡಿ, ದೇವಸ್ಯ ನ್ಯಾಚುರಲ್. ನಿಮಗೆ ಹನಿ ಬೇಕಾದ್ರೆ ನಂದು ವೆಬ್ಸೈಟ್ ಆ್ಯಂಡ್ ಫೋನ್ ನಂಬರ್ ಒಂದು ಕೊಟ್ಟಿರ್ತೇನೆ. ಸೊ ಅದಕ್ಕೆ
ಕಾಲ್ ಮಾಡಿ DM ಮಾಡಿ ಆರ್ಡರ್ ಮಾಡ್ಬೋದು. ಅದರಿಂದ ನೋಡ್ತಾ ಇರ್ಬೋದು ಹೊಗೆ ಹಾಕ್ತಿದ್ದಾನೆ, ಯಾಕೆಂದ್ರೆ ಇದು ಕಚ್ಚುದಿಲ್ಲ. ಸೊ ಹೊಗೆ ಹಾಕಿದ್ರೆ ಸ್ವಲ್ಪ ಕಮ್ಮಿ ಕಚ್ಚು ನೋಡಿ, ನೋಡಿ. ಸೊ ಅದಕ್ಕೆ ಕಣ್ಣು ಉಂಟಲ್ಲ ಮಯ ಆಗ್ತದೆ, ಸೊ ಅದಕ್ಕೆ ಹೊಗೆ ಹಾಕ್ತಿದ್ದಾನೆ. ಸೊ ಕಚ್ಚುದು ಸ್ವಲ್ಪ ಕಮ್ಮಿ ಆಗ್ತದಲ್ಲ. ಸೊ ಫಸ್ಟ್ ಆಫ್ ಆಲ್ ಈಗ ನಾವು ಇದನ್ನು ತೆಗಿಬೇಕು, ಹೊಗೆ ಸಹಾಯದಿಂದ ನಾವು ಇದನ್ನು ಒಂದೊಂದು ತೆಗೆಯುವ. ಸೊ ಫಸ್ಟ್ ಆಫ್ ಆಲ್ ಇದೆಲ್ಲ ತೆಗ್ದಾಯ್ತಲ್ಲ. ಸೊ ನೆಕ್ಸ್ಟ್ ನಾವು ಫುಲ್ ಹೈಜಿನಿಕ್ ಆಗಿರ್ಬೇಕು, ಯಾಕಂದ್ರೆ ಮತ್ತೆ ತೆಕೊಳ್ಳೋರು ಸಹ. ಸೊ ನೋಡಿ ಅಜ್ಜನ ವೇಷ ಅಂತ ಹೇಳ್ತಾರೆ ಇದಕ್ಕೆ. ನಿಮಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇದು ನೋಡಿ ಅಂಟ್ಕೊಂಡು ಬಿತ್ತು, ಇಲ್ಲಿ ಕಾಡಲ್ಲಿ ಇರಬೇಕಿತ್ತು. ನೋಡಿ ಆಯ್ತಾ ಈ ಗ್ರೀನರೀಸ್ನ, ಮೈಂಡ್ ಫುಲ್ ಆಗ್ತದೆ, ರಿಫ್ರೆಶ್. ಒಮ್ಮೆ ನೋಡ್ಕೊಂಡು ಬನ್ನಿ, ಸಣ್ಣ ಕ್ಲಿಪ್ಸ್ ಇದೆ. ಸೊ ಗೈಸ್ ನೋಡ್ತಾ ಇರ್ಬೋದು, ಇದರಲ್ಲಿ ಜೇನು ಉಂಟು, ಇದು ಅದಕ್ಕೇನೆ. ಸೊ ಇದು ನಾವೀಗ ತೆಗಿಕಿರೋದು. ನೋಡ್ತಿರ್ಬೋದು ಗೈಸ್, ಇದು ಎಕ್ಸ್ಟ್ರಾಕ್ಟರ್, ಇದು ಹನಿ ತೆಗೆಯುವ ಯಂತ್ರ. ಸೊ ಹೀಗೆ ಮಾಡಿ ಹೀಗೆ ತೆಗೆಯೋದು ಇಲ್ಲಿಂದನೇ, ರಾ ಇದು. ಸೊ ಇಲ್ಲಿಂದ ಇದಕ್ಕೆ ಹಾಕಿ ಮೆಶ್ ಉಂಟು, ಇದಕ್ಕೆ ಮೆಶಲ್ಲಿ ಹಾಕೋದು. ಸೊ ಬನ್ನಿ ಒಂದೊಂದಾಗಿ ತೆಗೆಯುವ. ಸೊ ನೋಡ್ತಿರ್ಬೋದು ಸ್ವಲ್ಪ ಹೀಟಾಗಿ ಒಂದೊಂದಾಗಿ ತೆಗಿಬೇಕು. ಸೊ ಎಂತ ಅಂದರೆ, ನೀವು ಹನಿ ತೆಗಿಯುವಾಗ ಇದು ಉಂಟಲ್ಲ ಈ ಲೇಯರ್, ಹೀಗೆ ನೋಡಿ ಫುಲ್ ಸೀಲ್ ಮಾಡಿರಬೇಕು. ಈ ಥರ ಇದ್ದರೆ ಆಗಲ್ಲ. ಇದು ಮೇ ಬಿ ಕುಡ್ದಿದೆ ನೋಡಿ, ಕುಡ್ದಿದೆ. ಸೊ ಈ ಥರ ಕಂಪ್ಲೀಟ್ಲಿ ಸೀಲ್ ಆಗಿರಬೇಕು ನೋಡಿ, ಇದನ್ನು ಸೀಲ್ ಅಂತ ಹೇಳ್ತಾರೆ. ಈ ಥರ ಕಂಪ್ಲೀಟ್ ಸೀಲ್ ಆಗಬೇಕು. ಇದು ನೋಡಿ ಸೀಲ್ ಆಗಲಿಲ್ಲ ಆ್ಯಕ್ಚುಲಿ, ನೋಡ್ತಿರ್ಬೋದು ಇದು ಸೀಲ್ ಆಗಲಿಲ್ಲ. ಈ ಥರ ಲೇಯರ್ನ ಕಟ್ ಮಾಡಿ ತೆಗಿಬೇಕು. ಸೊ ಈ ರೀತಿ ನೋಡಿ ಹಾಕಬೇಕು ಫಸ್ಟಿಗೆ. ಫ್ಲೋ ಆಗಿ ಉಂಟಲ್ಲ, ಸ್ಪಿನ್ ಮಾಡ್ತಾ ಇರಬೇಕು, ಆಗ ಹನಿ ಉಂಟಲ್ಲ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೆಷಿಂದ ಹೊರಗಡೆ. ಅಯ್ಯೋ ನೋಡಿ, ಗೋಲ್ಡನ್ ಹನಿ ಎಕ್ಸ್ಟ್ರಾಕ್ಟರಿಂದ ಹೊರಗಡೆ ಬರ್ತಾ ಇದೆ. 100% ಪ್ಯೂರ್ ನ್ಯಾಚುರಲ್ ಹನಿ ಬಾಸ್ ಇದು. ಪ್ಯೂರ್ ಹನಿ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ನೋಡ್ತಿರ್ಬೋದು ಎರಡು ಟೈಪ್ ಇದು ಕಲರ್ ಇದೆ, ಯಾಕೆಂದ್ರೆ ಫುಲ್ ಹೂವಿದು ಮಕರಂದ ಎಲ್ಲ ಚೇಂಜ್ ಇರ್ತದಲ್ಲ. ಸೊ ನೋಡಿ, ಇದು ಗೋಲ್ಡ್ ಅಂತಾರೆ, ಇದೆ ಫುಲ್, ಇದು ಡಾರ್ಕ್ ನೋಡಿ. ಸೊ ಕಾಣ್ತಿರ್ಬೋದು. ನೋಡಿ ಎರಡು ಫ್ರೇಮ್ ಇದಾಯ್ತು, ತೆಗ್ದಾಯ್ತು. ಇನ್ನೆರಡು ಬಾಕಿ ಉಂಟು. ಸೊ ಇದನ್ನು ಬಿಸಿಲಿಗೆ ಇಡುವ. ನೀರಾಗ್ತದೆ, ತುಪ್ಪ ನೋಡಿ ಹೀಗೆ ಇಳಿತದೆ. ಹಾಗೆ ಸೊ ತುಪ್ಪ ನೋಡಿ ಈ ಥರ ಮಿಷಿನಿಂದ ಇಳಿತದೆ ನೋಡಿ. ಕಲರ್ ನೋಡಿ, ಈ ಸಲ ಡಾರ್ಕ್ ಇದೆ, ಆ ಸಲ ಸ್ವಲ್ಪ ಲೈಟ್ ಇತ್ತು. ಸೊ ಈ ಸಲ ನೋಡಿ ಇದೆಲ್ಲ ಮರದಿಂದ, ಸೊ ಗುಡ್ಡೆ ಸೈಡೆಲ್ಲ ಇಟ್ಟಿದ್ದಾನೆ, ಮತ್ತು ತೋಟ ಸಹ ಉಂಟಲ್ಲ. ಸೊ ಹಾಗಾಗಿ ಈ ಥರ ಕಲರ್ ಬಂದಿದೆ. ಸೊ ಗೈಸ್ ಫೈನಲಿ ನಮ್ಮದು ಹನಿ ತೆಗ್ದಾಯಿತು. ಖಾಲಿ ಆಗಿದೆ ನೋಡಿ, ಇಲ್ಲಿ ಬನ್ನಿ. ಫುಲ್ಲು ಇದರಿಂದ ಹನಿ ಎಲ್ಲ ತೆಗೆದು ನೋಡಿ ಆಯಿತು. ಇಲ್ಲಿ ಮಿಷಿನ್ ಉಂಟು, ಮಿಷಿನಲ್ಲಿ ಸ್ವಲ್ಪ ಉಂಟು, ಮತ್ತು ಅದು ಲಾಸ್ಟಿಗೆ ನೋಡಿ ಅರಿತದೆ, ನೋಡ್ತಾ ಇರ್ಬೋದು.
ಅದೇ ನೋಡಿ, ಡಿಫ್ರೆಂಟ್ ನೋಡಿ ಎರಡು ನೋಡಿ. ಸೊ ಒಂದ್ಸಲ ನಾನು ಟೇಸ್ಟ್ ಮಾಡಬೇಕು. ಇದನ್ನು ಟೇಸ್ಟ್ ಮಾಡೋದಿಲ್ಲ, ಯಾಕೆಂದರೆ ಇದು ಸೇಲಿಗೆ, ಇದು ಮಾರಲಿಕ್ಕೆ. ಸೊ ಇದು ನಿಮ್ಮದು, ನಮ್ಮದಲ್ಲ. ಸೊ ಇದು ರೀವರ್ಕ್, ಇದು ವೇಸ್ಟ್. ಇದು ನೋಡಿ, ಇದೊಮ್ಮೆ ಟೇಸ್ಟ್ ಮಾಡಿ ನೋಡುವ. ಇದು ನೋಡಿ ಕಲರ್ ನೋಡಿ, ಇದು ನೋಡಿ ಕಲರ್, ಇದು ನೋಡಿ. ಇಲ್ಲಿ ಒಂದು ಪರಿಸರ ಆ ಥರ ಇದೆ ನೋಡಿ, ಕಲರ್ ನೋಡಿ ಇದು. ಸೊ ಇದು ಒಂದೇ ಇದರಲ್ಲಿ. ಇದೊಮ್ಮೆ ಟೇಸ್ಟ್ ಮಾಡಬೇಕು ನನಗೆ. ಅಲ್ಟಿಮೇಟ್. ತಲೆನೇ ತಿರುಗ್ತಿದೆ, ಒಂಥರ ವೈನ್ ಕುಡ್ದಾಗೆ ಆಗಿದೆ. ಸೂಪ್ ಜಾಲಿ ಜಾಲಿ ಪಾಸೆ. ಇನ್ನು 10 ಬಾಕ್ಸ್ ಉಂಟು, ಅದನ್ನು ಸಹ ತೆಗಿಬೇಕು. ಸೊ ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ಒಂದನ್ನು ಮಾಡಿದ್ದಾನೆ. ಸೊ ನಿಮಗೆ ಈ ಹನಿ ಬೇಕಿದ್ರೆ DM ಮಾಡಿ, ಜಾದು ಅಂತಾನೆ ಹೇಳ್ಬೋದು. ನೋಡಿ ಗಾಯ್ಸ್, ಸೊ ಇನ್ನು ಇದನ್ನು ತೆಗಿಲಿಕ್ಕೆ ಉಂಟು. ಹನಿಬಿಗಳಿಗೆ ಉಂಟಲ್ಲ, ಆರ್ಮ್ಸ್ ಆಗೋದಾಗೆ ನಾವು ವರ್ಕ್ ಮಾಡಬೇಕು ಕೇರ್ಫುಲ್ ಆಗಿ. ಹಾಗೆ ನಮ್ಮ ನೇಚರ್ನ ಪ್ರೊಟೆಕ್ಟ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರ್ತದೆ. ಸೊ ನೋಡಿ, ಇದು ಸಣ್ಣದು. ಇದರ ಬಾಕ್ಸಿನ ಟಾಪ್ ಬಾಟಮ್ನಲ್ಲಿ ಎಕ್ಸ್ಟ್ರಾ ಹನಿ ಮಾಡಿದೆ ನೋಡಿ, ನೋಡ್ತಿರ್ಬೋದು. ಸೊ ಇದನ್ನೀಗ ನಾವು ತೆಗಿತಿದ್ದೇವೆ. ಸೊ ಸ್ಲೋಲಿ ಆಗಿ. ಬೆಂಗಳೂರಾಗಲಿ ಕೇರಳ ಆಗಲಿ ಜಾಸ್ತಿ ನನಗೆ ಆರ್ಡ್ರ್ ಬರ್ತಾ ಉಂಟು. ಸೊ ನಿಮಗೆ ಇಂಥದ್ದು ಇಡೀ ಬೇಕಿದ್ರೆ ಬಾಕ್ಸಲ್ಲಿ ಹಾಕಿ ಕೊಡ್ಬೋದು. ಸೊ ಕುಡ್ಲದಾಗ್ಲ ನಿಕ್ಲೆ ಇತ್ತನ ನಿಕ್ಲೆಗ್ಲ ಕೊರೋಲಿ ಬಾಕ್ಸ್ ನೆಟ್ಟೆ ಬೋಡಲ್ಲ ಪಲ್ಲೆ ಇದು. ಸೊ ನೋಡಿ, ಬಾಕ್ಸಲ್ಲಿ ತೆಗ್ದಾಯ್ತು ನೋಡಿ, ಹನಿ ತೆಗ್ದಾಗಿದೆ. ಸೊ ಇದರ ಮೇಲಿದ್ದು ಸೂಪರ್ ಇದು ತೆಗ್ದಾಗಿದೆ, ಬಾಕ್ಸಲ್ಲಿ ತೆಗ್ದಾಗಿದೆ. ಈ ಸ್ವಲ್ಪ ನೊಣಗಳು ಬಾಕಿಯಾಗಿದೆ. ಸೊ ಅದನ್ನು ಇಲ್ಲಿಗೆ ಕೂರಿಸ್ಬೇಕಷ್ಟೇ. ಸ್ಲೋಲಿ ಆಗಿ ನೋಡ್ತಾ ಇರ್ಬೋದು. ಮೆಲಾನೆ ತೆಗಿಬೇಕು ಗೈಸ್. ಸೊ ನೋಡಿ, ಈ ತರ ಇದು ತೆಗಿಬೇಕು ಸ್ಲೋಲಿ. ಏನ್ ಕಚ್ಚಲ್ಲ ನೋಡಿ, ಕಚ್ಚಲ್ಲ ಚುಚ್ಚಲ್ಲ. ಸೊ ಬೇಕಾರೆ ನನ್ನ ಮೇಲೆಗೆ ಹಾಕ್ತಾನೆ ಬೇಕಾರೆ ನೋಡಿ. ಅವು ಇದು ಕೂಡ ನಮ್ಮ ಹಂಗೇನೆ, ಅದಕ್ಕೆ ನೋವು ಮಾಡಬಾರ್ದು. ನೋವು ಮಾಡಿದ್ರೆ ಕಚ್ತದೆ. ಸೊ ಸ್ಲೋಲಿಯಾಗಿ ತೆಗೆದಾಕ್ಬೇಕು. ಅದಕ್ಕೆ ಹೊಗೆ ಹಾಕ್ಬೇಕು, ಸ್ವಲ್ಪ ಬಾಕಿ ಉಂಟು. ಯಾರು ಹನಿ ತೆಗೆದ ಕೆಲಸ ಎಲ್ಲ ಮುಗೀತು. ಸೊ ನಾನು ಮತ್ತು ಬಿಗಳು ಸ್ವಲ್ಪ ಮಾತಾಡಬೇಕು ಅಂತ ನಾನು ಕೂತೆ. ಪ್ಲೀಸ್ ಅಟ್ಯಾಕ್ ಮಾಡಬೇಡಿ, ನಾನು ನಿಮ್ಮ ಫ್ರೆಂಡೇ, ಸ್ವಲ್ಪ ಹನಿ ತೆಗ್ದಿದ್ದೀನಿ ಅಷ್ಟೇ. ಹಾಗೆ ಇದು ಅವರ ಮನೆ, ನಾವು ಗೆಸ್ಟ್ ಅಷ್ಟೇ. ಸ್ವಲ್ಪ ಕೇರ್ಫುಲ್ ಆಗಿ ಹೋಗಬೇಕು, ರೆಸ್ಪೆಕ್ಟ್ ಮಾಡಿ ಬರಬೇಕು. ಹಾಗೆ ಥ್ಯಾಂಕ್ಸ್ ಮಕ್ಕಳೇ, ಇಷ್ಟು ಹನಿ ಕೊಟ್ಟದಕ್ಕೆ. ನೆಕ್ಸ್ಟ್ ಟೈಮ್ ಸಿಗುವ. ಬಾಯ್ ಮಕ್ಕಳೇ. ಯೂಟ್ಯೂಬ್ ಚಾನಲ್ಗೆ ನಂದು
ಸಪೋರ್ಟ್ ಕೊಡಿ. ಹಾಗೆ ಇಂಥ ವಿಡಿಯೋ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಸೊ ಎಲ್ಲ ಕೊಡ್ತೀರಿ. ಸೊ ಥ್ಯಾಂಕ್ ಯು ಎಲ್ಲ ವಿಡಿಯೋ ನೋಡಿದ್ದಕ್ಕೆ. ಜೈ ಹಿಂದ್. ನೋಡಿ ಕಚ್ಚಿತು ಒಂದು. ಅದು ಸಹಜ, ಕಚ್ತಾ ಇರ್ತದೆ. ಇಲ್ಲೊಂದಿದೆ, ಇಲ್ಲೊಂದು. ಕಾಪಾಡೋ ಆ್ಯಕ್ಚುಲಿ ಒಂದು ನೊಣ ಕೂಡ ಸಾಯ್ಬಾರ್ದು, ನಮಗೆ ಸತ್ತರೆ ನಮಗೇನೆ ಲಾಸ್. ಹಾಗೆ ನೋಡ್ತಾ ಹೋಗ್ತಿರುವಾಗ ಇದರಲ್ಲಿ ಹನಿ ಇದೆ. ಇಲ್ಲೊಂದು ಬಾಕ್ಸ್ ಉಂಟು ನೋಡ್ತಿರ್ಬೋದು, ಅದರಿಂದ ಇದಕ್ಕೆ ಶಿಫ್ಟ್ ಆಗಿದೆ ನೋಡ್ತಿರ್ಬೋದು ನೋಡಿ. ಇದೊಂದು ದೊಡ್ಡ ಮರ, ಪಪ್ಪಾಯಿ ಮರ, ಇದು ತೋಟದಲ್ಲಿ ಬಿದ್ದಿರೋದು. ಡೇ 2. ಇವತ್ತು ನಮ್ಮ ತೋಟದಲ್ಲಿ ಫ್ರೆಶ್ ಹನಿನ ಬಿಸಿಲಿಗೆ ಇಟ್ಟು ನ್ಯಾಚುರಲ್ ಪ್ರೊಸೆಸ್ ಮಾಡ್ತಿದ್ದೇವೆ. ನೋ ಕೆಮಿಕಲ್, ನೋ ಮಿಷಿನ್, ಪ್ಯೂರ್ ನ್ಯಾಚುರಲ್ ಹನಿ ಪ್ರೊಸೆಸಿಂಗ್ ಇನ್ ಸನ್ಲೈಟ್. ನೇಚರ್ ಇಂದ ಬಂದ ಹನಿ ನ್ಯಾಚುರಲ್ ಅಲ್ಲಿ ಪ್ರೊಸೆಸ್ ಮಾಡೋದು ಸ್ಪೆಷಲ್ ಅಲ್ವಾ. ಈ ಸನ್ಲೈಟ್ ಹೀಟಿನಿಂದ ಹನಿ ಮೋಯ್ಚರ್ ರೆಡ್ಯೂಸ್ ಆಗ್ತದೆ. ನಿಮಗೆ ಗೊತ್ತಾ, ಸನ್ಲೈಟ್ ಅಲ್ಲಿ ಪ್ರೊಸೆಸ್ ಮಾಡಿದರೆ ಹನಿ ಕ್ವಾಲಿಟಿ ಇಂಪ್ರೂವ್ ಆಗ್ತದೆ. ಕಮೆಂಟ್ ಮಾಡಿ. ಇಂಥ ನ್ಯಾಚುರಲ್ ವಿಡಿಯೋ ಬೇಕಾದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಬಾಯ್.